ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರನ್ನು ಶಾಂತಲಾ ವಿತ್ ಸುಶಾಂತ್ ವ್ಲಾಗ್ಗೆ ಸ್ವಾಗತ ಮಾಡ್ತಾ ನಿಮ್ಮೆಲ್ಲರ ಹತ್ರ ಇವತ್ತು ಕ್ಷಮೆ ಕೇಳ್ತಾ ಇದ್ದೀನಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ನನ್ನ ಹತ್ರ. ಶನಿವಾರ ಸಂಜೆ 6 ಗಂಟೆಗೆ ನಾನು ವಿಡಿಯೋ ಮಾಡ್ತಿರೋದು. ಈಗ ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ಬುಧವಾರ ಸಂಜೆ 5:30 ಗಂಟೆಗೆ ನಾನು ಮಂಡಳಿ ಮುಗಿಸ್ಕೊಂಡು ಮನೆಗೆ ಬಂದೆ. ಬರುವಾಗ ಆರಾಮಕ್ಕಿದ್ದೆ, ಬಂದು ಆರಾಮಕ್ಕಿದ್ದೆ. 7 ಗಂಟೆ ತನಕ ನಾನು ಆರಾಮಕ್ಕಿದ್ದೆ. ಗುರುವಾರದ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡು ಮಾಡಿದೆ. ಆದರೆ 7 ಗಂಟೆ ನಂತರ ಅರ್ಧ ಗಂಟೆಯಲ್ಲಿ ನನಗೆ ವಿಪರೀತ ಗಂಟಲು ನೋವು ಶುರುವಾಯಿತು. ಗಂಟಲು ನೋವು ಶುರುವಾಗಿ ಅರ್ಧ ಗಂಟೆಗೇ ಆ ಥರ ಹೈ ಫೀವರ್, ಜ್ವರ. ಅದು ಮೊದಲಿಂದನೂ ಹಾಗೆ ನನಗೆ ಗಂಟಲು ನೋವು ಬಂತು ಅಂದರೆ ಜ್ವರ ಗ್ಯಾರಂಟಿ. ಆದರೆ ಈ ಸಲ ಥರದ ಜ್ವರ ನಾನು ಲೈಫಲ್ಲೇ ನೋಡಿಲ್ಲ ಅನಿಸುತ್ತೆ. ಒಂದು 2009-10ರಲ್ಲಿ ಒಂದು ಸಲ ಒಂದು ವೈರಲ್ ಫೀವರ್ ಇದೇ ಥರ ಬಂದಿತ್ತು. ಆ ನಂತರ ನನಗೆ ಯಾವತ್ತೂ ಈ ಥರ ಜ್ವರ ಬಂದಿಲ್ಲ. ಅದು ಯಾವ ಥರ ಮಾಡಿದೆ ಅಂದರೆ ಹಾಸಿಗೆಯಿಂದ ಏಳಕ್ಕೆ ಆಗ್ತಾಯಿಲ್ಲ, ಆ ಲೆವೆಲ್ಲಿಗೆ ಸುಸ್ತು ಮಾಡಿಬಿಟ್ಟಿದೆ. ಬುಧವಾರ ರಾತ್ರಿ ರಾತ್ರಿ ಜ್ವರ ಇತ್ತು. ನಾನು ಗುರುವಾರ ಬೆಳಗ್ಗೆ ಡೋಲೋ ತಗೊಂಡೆ. ಡಾಕ್ಟ್ರ್ ಹತ್ರ ಹೋಗೋದು ಬೇಡ, ಏನಕ್ಕೆ ಡೋಲೋ ಸಾಕು ಅಂತ ಡೋಲೋ ತಗೊಂಡೆ. ಆದರೆ ಸಂಜೆ ಆಗ್ತಾ ಜ್ವರ 103ಕ್ಕಿಂತ ಇನ್ನೂ ಮೇಲೆ ಇತ್ತು, ಇನ್ನೂ ಜಾಸ್ತಿ ಇತ್ತು. 103ಕ್ಕಿಂತ ಇನ್ನೂ ಜಾಸ್ತಿನೇ ಇತ್ತು. ಆಗ ಸ್ವಲ್ಪ ಭಯ ಆಯಿತು ನಮಗೆ, ಯಾಕಂದರೆ ಅಷ್ಟು ಬಿಸಿ ಅಂದರೆ ನನಗೆ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಾವು ಮನೆ ಹತ್ತಿರದ ಒಂದು ಹಾಸ್ಪಿಟ್ಲಿಗೆ ಹೋದ್ವಿ. ಅವರು ಜ್ವರ ನೋಡಿದಾಗ ಅಲ್ಲೂ 103ಕ್ಕಿಂತ ಮೇಲೆ ಇತ್ತು. ಇಷ್ಟು ಹೈ ಫೀವರ್ ಇರುವಾಗ ನಾವು ಮನೆಗೆ ಕಳ್ಸೋಕ್ಕಾಗಲ್ಲ, ಅಡ್ಮಿಟ್ ಮಾಡಿಕೊಂಡು ಮಾನಿಟರ್ ಮಾಡಬೇಕಾಗತ್ತೆ, ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ನಾವಂದ್ವಿ ಇಲ್ಲಪ್ಪ, ಅಡ್ಮಿಟ್ ಆಗೋಕ್ಕಾಗಲ್ಲ, ಸುಶಾಂತ್ ಮನೇಲಿದ್ದಾನೆ, ಅವನೊಬ್ಬನ್ನ ಬಿಟ್ಟು ಬಂದಿದ್ದೀವಿ, 2 ದಿನ ಆ್ಯಂಟಿಬಯೋಟಿಕ್ ಏನಾದರೂ ಕೊಡಿ, ನೋಡ್ತೀವಿ, ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಬರ್ತೀವಿ ಅಂತ ಹೇಳಿಬಿಟ್ಟು ಆ್ಯಂಟಿಬಯೋಟಿಕ್ ಬರ್ಕೊಟ್ರವರು. ವಾಪಸ್ ಮನೆಗೆ ಬಂದು ನಮ್ಮ ಡಾಕ್ಟ್ರು, ಅಂದರೆ 20 ವರ್ಷದಿಂದ ನಮ್ಮನ್ನು ನೋಡ್ತಿರೋ ಡಾಕ್ಟ್ರಿಗೆ ಆನ್ಲೈನಲ್ಲಿ ಕನ್ಸಲ್ಟ್ ಮಾಡಿದ್ವಿ. ಅವರು ಆ್ಯಂಟಿಬಯೋಟಿಕ್ಕು ಕೊಟ್ಟರು, ಜೊತೆಯಲ್ಲಿ ಬಾಡಿ ಪೇಯ್ನು ಇದೆಲ್ಲ ಕಡಿಮೆ ಆಗೋಕ್ಕೂ ಮೆಡಿಸಿನ್ ಎಲ್ಲ ಕೊಟ್ಟರು. ಆಮೇಲೆ ಅವತ್ತೇ ಗುರುವಾರ ರಾತ್ರಿಯಿಂದ ನಾನು ಆ್ಯಂಟಿಬಯೋಟಿಕ್ ಶುರು ಮಾಡಿದೆ. ಅವರು ಸೋಮವಾರ ತನಕ ಇರ್ಬೋದು, ಸೋಮವಾರನೂ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಮ್ಮ ಡಾಕ್ಟ್ರು ಹೇಳಿದ್ರು. ಬಟ್ ಸ್ವಲ್ಪ ಬೆಟರ್ ಇದೆ ಜ್ವರ. ಇವತ್ತು ಶನಿವಾರ ಸಂಜೆ ಸ್ವಲ್ಪ ಬೆಟರ್ ಇದೆ, ಆದರೂ 101 ಡಿಗ್ರಿಗಿಂತ ಜಾಸ್ತಿನೇ ಇದೆ ಇನ್ನೂ. ಬಟ್ ಸುಸ್ತು ಅಂದರೆ ಅದು ಪದಗಳೇ ಇಲ್ಲ, ಏಳಕ್ಕೆ ಆಗಲ್ಲ ಬೆಡ್ಡಿಂದ. ಆದರೆ ಏನು ಮಾಡೋದು, ಅಡುಗೆ ತಿಂಡಿ ಮಾಡದೆ ವಿಧಿನೇ ಇಲ್ಲ. ನಮ್ಮ ಸುಶಾಂತ್ಗಂತೂ ವಿಪರೀತ ಟೆನ್ಷನ್ನು. ಅಮ್ಮನಿಗೆ ಹುಷಾರಿಲ್ಲ ಅಂತ ಅವನಿಗೆ ವಿಪರೀತ ಟೆನ್ಷನ್ನು. ಅಮ್ಮ ಗುಣ ಆಗ್ತಾಳೆ, ನಾಳೆ ಗುಣ ಆಗ್ತಾಳೆ, ಅಮ್ಮಂಗೆ ಇವತ್ತು ಜ್ವರ ಗುಣ ಆಗುತ್ತೆ, ಇದೇ ಹೇಳ್ಕೊಂಡಿದ್ದಾನೆ ಅವನು. ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಆದ್ರೇನು ಮಾಡೋದು, ಮಾಡಲೇಬೇಕಲ್ಲ. ಹೊರಗಡೆಯಿಂದ ತಂದಿದ್ದು ತಿನ್ನಕ್ಕೆ ಸೇರಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಿ, ಅಡುಗೆನೂ ಬೇಗ ಹುಳಿ ತಂಬಳಿ ದಿನ. ಮೊನ್ನೆ ಗುರುವಾರನೂ ಹುಳಿ ತಂಬಳಿ, ಶುಕ್ರವಾರನೂ ಹುಳಿ ತಂಬಳಿ, ನಿನ್ನೆ ವರಮಹಾಲಕ್ಷ್ಮಿ ಬೇರೆ ಶುಕ್ರವಾರ. ಒಂದು ತಲೆ ಸ್ನಾನ ಮಾಡೋಕ್ಕೂ ಆಗಲಿಲ್ಲ, ದೇವರಿಗೆ ಪೂಜೆ ಮಾಡೋಕ್ಕೂ ಆಗಲಿಲ್ಲ. ಗಲಾಟೆ ಮಾಡ್ತಾ ಇದ್ದ ನನಗೆ ಪಾಯಸ ಮಾಡಲೇಬೇಕು ಅಂತ. ಆಮೇಲೆ ಅಡುಗೆ ಮಾಡಿ ಅವನಿಗೆ ಪಾಯಸ ಮಾಡಿಕೊಟ್ಟು ನಾನು ಬೆಳಗ್ಗೆ ಮಲಗಿದ್ರೆ ರಾತ್ರಿ ತನಕ ಏಳೋದೇ ಇಲ್ಲ, ಆ ಥರ ಸುಸ್ತು ನನಗೆ. ಇನ್ನೇನು ಮಾಡೋದು, ಮಾಡಲೇಬೇಕು. ನಿನ್ನೆ ರಾತ್ರಿನೂ ಅಷ್ಟೇ, ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಬೇಗ ಎದ್ವಿ, ಯಾಕಂದರೆ ನನಗೂ ಬರಲಿಲ್ಲ, ಯಜಮಾನ್ರಿಗೂ ನಿನ್ನೆ ರಾತ್ರಿಯಿಂದ ಜ್ವರ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ತಿಂಡಿ ಎಲ್ಲ ಮುಗಿಸಿ ಫುಲ್ ಬೆಳಗ್ಗಿಂದ ಮಲ್ಕೊಂಡೇ ಇದ್ದೆ. ಈಗ ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಅಂದರೆ ಮಾಡಿರೋ ವಿಡಿಯೋ ಇದೆ, ಸುಮಾರಿದೆ, ಆದರೆ ಫೈನಲ್ ಎಡಿಟಿಂಗ್ ಆಗಿಲ್ಲ. ಮಾಡೋಕ್ಕೆ ಮೊಬೈಲ್ ಮುಟ್ಟಕ್ಕೆ ಆಗಲ್ಲ, ಆ ಥರ ಪರಿಸ್ಥಿತಿ. ಸುಸ್ತು ಅಂದರೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಇದೆ. ಇದನ್ನು ಅದಕ್ಕೆ ಹೇಳಿಬಿಟ್ಟು ಮುಂದಿನ ವಾರ ಹಾಕೋಣ ಅಂತ ನಿಮಗೆ ಹೇಳೋಣ, ಮಾಡೋಕ್ಕಾಗ್ತಾ ಇಲ್ಲ, ಕ್ಷಮಿಸಿ. ಈ ವಾರ ಒಂದು ವಿಡಿಯೋಗಳು ಮಾಡಿ ಇಟ್ಕೊಂಡಿರೋದು ಇದೆ, ಆದರೆ ಎಡಿಟ್ ಮಾಡ್ಕೊಂಡಿಲ್ಲ. ನಾನು ಯಾವತ್ತೂ ಎಡಿಟ್ ಮಾಡಿ ಇಡಲ್ಲ ಸಾಮಾನ್ಯ. ಹಿಂದಿನ ದಿವಸ ಅಥವಾ 2 ದಿನ ಮೊದಲು ಮಾಡ್ತೀನಿ. ಈಗ 3 ದಿವಸದಿಂದ ಇದು ಮಲಗಿರೋದೇ ಆಗೋಗಿದೆ.
ಅದಕ್ಕೋಸ್ಕರ ನಾನು ಆ, ಇವತ್ತು ಹಾಕ್ತಾ ಇಲ್ಲ, ನಾಳೆ ಇದನ್ನು ನಿಮಗೆ ಹೇಳೋಣ ಜ್ವರ ಅಂತ. ಡಾಕ್ಟ್ರು ಮೊದಲೇ ಹೇಳಿಬಿಟ್ರು ಸುಶಾಂತನ ಹತ್ತಿರ ಸೇರಿಸ್ಕೋಬೇಡ, ಅವನನ್ನು ಸ್ವಲ್ಪ ದೂರ ಇಟ್ಕೋ ಅಂತ. ಬಟ್ ಅವನೆಲ್ಲಿ ಕೇಳ್ತಾನೆ, ಅವನಿಗೆ ಮಲಗೋ ಮೊದಲು ನನ್ನ ಕೆನ್ನೆಗೆ ಕಿಸ್ ಕೊಟ್ಟು ಹೋಗಲೇಬೇಕು, ಇಲ್ಲಾಂದ್ರೆ ಅವ್ನು ಮಲಗಲ್ಲ. ಈಗಲೂ ಬಂದು ಅಮ್ಮ ಕಿಸ್ ಕೊಡ್ತೀನಿ ಅಂತ ಬರ್ತಾನೆ, ನಾನು ಕೈ ಕೊಡು ಅಂತ ಕೈಗೆ ಕೊಡಿಸ್ತಾ ಇದ್ದೀನಿ. ಆದರೂ ಅವನಿಗೂ, ಯಾಕಂದರೆ ಇವತ್ತು ಯಜಮಾನ್ರಿಗೆ ತುಂಬ ಹೈ ಫೀವರ್ ಇದೆ, ಅವನಿಗೂ ಖಂಡಿತ ಬರ್ಬೋದು. ಅವನಿಗೆ ಇಮ್ಯುನಿಟಿ ಕಡಿಮೆ ಇರೋ ಕಾರಣ ಡಾಕ್ಟ್ರು ಹೇಳಿದ್ದಾರೆ ಸ್ವಲ್ಪ ಆದಷ್ಟು ದೂರ ಇಡಿ ಅವನನ್ನು ಅಂತ. ಪಾಪ ಅವನಿಗೇನು ಗೊತ್ತಾಗತ್ತೆ, ಬರ್ತಾನೆ, ಜ್ವರ ಇದೆ ಅಂತ ಗೊತ್ತು, ಗುಣ ಆಗಬೇಕು. ಅವನಿಗೆ ತುಂಬ ಟೆನ್ಷನ್ನು, ಜ್ವರ ಅಂತ ಟೆನ್ಷನ್ ಅವನಿಗೆ. ಅಮ್ಮ ಅಡುಗೆ ಮಾಡಲಿಲ್ಲ ಅಂದರೆ ಏನು ಮಾಡೋದು, ಈ ಟೆನ್ಷನ್ ಅವನಿಗೆ. ಊಟಕ್ಕಿಲ್ಲ ಅಂದರೆ ಏನು ಮಾಡೋದು ಅಂತ ಕೇಳಿದೆ. ಗಂಜಿ ಮಾಡ್ಲಂಪುಟ ಇವತ್ತು ಅಂತ. ಇಲ್ಲ ತಿನ್ನಲ್ಲ ಅಂದ್ಬಿಟ್ಟ. ಸರಿ ಅಂತ ರಸಮ್ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಟ್ಟು ಎಲ್ಲ ಮಾಡಿಟ್ಟು ಮಲಗಿ, ಈಗ ಎಲ್ಲ ಇದೆ, ರಾತ್ರಿಗೆಲ್ಲ ರೆಡಿ ಇದೆ. ಅದಕ್ಕೆ ನಾನು ಇದನ್ನೇ ಹಾಕ್ತಾಯಿದ್ದೀನಿ ಇವತ್ತು. ಮುಂದಿನ ವಾರ ಹಾಕ್ತೀನಿ ವಿಡಿಯೋ, ಈ ವಾರ ಆಗ್ತಾ ಇಲ್ಲ. ಯಾಕಂದರೆ ಈ ಥರದ ಜ್ವರ ನಾನು ನನ್ನ ಲೈಫಲ್ಲಿ ನೋಡಿಲ್ಲ. ಅಷ್ಟು ಸುಸ್ತು ಮಾಡಿದೆ ಅಂದರೆ, ಇವತ್ತು ಬೆಂಡೆಕಾಯಿ ಕಟ್ ಮಾಡೋಕ್ಕೆ ನಿಂತರೆ ಎಲ್ಲಿ ಬಿದ್ದುಬಿಡ್ತೀನೋ ಗಿಡ್ಡಿನೆಸ್ ಬಂದು ಅನ್ನೋದು, ಅಷ್ಟು ಒಂದು ಭಯ ಆಗಿಬಿಟ್ಟಿತ್ತು. 5-5 ನಿಮಿಷಕ್ಕೊಂದ್ಸಲ ಬಂದು ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಮಾಡಿ ಹೇಗೋ ಒಂದು ಅಡುಗೆಯನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕಾಗಿ ಮುಂದಿನ ವಾರ ಹಾಕ್ತೀನಿ ವಿಡಿಯೋ. ನಿಮ್ಮೆಲ್ಲರ ಹತ್ರ ಕ್ಷಮೆ ಇನ್ನೊಮ್ಮೆ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.